ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅಂತ ತಿಳಿಯೋಣ. ನೋಡಿ, ನಿಮ್ಮ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ 3 ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹದ್ದು. ಆ ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿ ಹೋಗ್ತವೆ ಅನ್ನೋಂಥದ್ದು ನೋಡೋಣ. ಸೂರ್ಯ ಆಗಸ್ಟ್ 16ನೇ ತಾರೀಕಿಗೆ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಬುಧ ಗ್ರಹ ಆಗಸ್ಟ್ 30ನೇ ತಾರೀಕಿಗೆ ಕೂಡ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು. ನೋಡಿ, ಇಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಒಂದೇ ತಿಂಗಳಲ್ಲಿ ಬದಲಾಗ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ ಆಗಿದೆ. ಅದಕ್ಕೆ ಭಾಳಷ್ಟು ಬದಲಾವಣೆಗಳು ಕೂಡ ನೀವು ನೋಡ್ತೀರಾ. ಇನ್ನು ಶುಕ್ರ ಗ್ರಹ ಆಗಸ್ಟ್ 20ನೇ ತಾರೀಕಿಗೆ ಕಟಕ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು, ಅಂದರೆ ಮಿಥುನ ರಾಶಿಯಿಂದ ಬರ್ತಾ ಇರ್ತಕ್ಕಂತಹದ್ದು ಕಟಕ ರಾಶಿಗೆ. ಹಾಗಾಗಿ ಈ ಗ್ರಹಗಳು ರಾಶಿಯಿಂದ ರಾಶಿಗೆ ಬದಲಾಗ್ತಾ ಇದೆ. ಇನ್ನು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಯಾವ ಸ್ಥಿತಿಯಲ್ಲಿದೆ ಆ ಗ್ರಹಗಳು ಅಂತ ನೋಡೋಣ. ಶನಿ ಗ್ರಹ ಮೀನ ರಾಶಿಯಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ, ಮಿಥುನ ರಾಶಿಯಲ್ಲಿ ಗುರು ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಕುಜಗ್ರಹ ಸಂಚಾರ, ಇನ್ನು ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ. ನೋಡಿ, ಈ ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿದ್ದರೂ ಕೂಡ ಸಂಚಾರದಲ್ಲಿರುತ್ತೆ. ಆದರೆ ಇಲ್ಲಿ ರಾಹುಕೇತು ವಕ್ರಸ್ಥಿತಿ ಮತ್ತು ಶನಿ ಕೂಡ ಈ ಒಂದು ತಿಂಗಳಲ್ಲಿ ಮೀನ ರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿರ್ತಕ್ಕಂತಹದ್ದು ನಾವು ನೋಡ್ತೀವಿ. ಹಾಗಾಗಿ ಈ ಸ್ಥಿತಿಯಲ್ಲಿರ್ತಕ್ಕಂಥ ಗ್ರಹಗಳು, ಸಂಚಾರದಲ್ಲಿರ್ತಕ್ಕಂಥ ಗ್ರಹಗಳು ನಿಮ್ಮ ರಾಶಿಯವರಿಗೆ ಏನು ಫಲ ಕೊಡುತ್ತೆ ಅಂತ ನೋಡಿದ್ರೆ, ನೋಡಿ, ಮೊದಲಿಗೆ ಸೂರ್ಯ ಯಾವ ರೀತಿ ಫಲಾಫಲಗಳು ಕೊಡ್ತಾನೆ ನೋಡಿ. ಕಟಕ ರಾಶಿಯಲ್ಲಿ ಸೂರ್ಯ ಸಂಚಾರ ವಿಶೇಷವಾಗಿ ನಿಮಗೆ ಪ್ರಾರಂಭದ 16ನೇ ತಾರೀಕುವರೆಗೂ ವಿಶೇಷವಾದಂತಹ ವೃತ್ತಿಯಲ್ಲಿ ಶ್ರೇಷ್ಠವಾದಂಥ ಫಲ ಕೊಡ್ತಾನೆ, ಒಳ್ಳೆಯ ರೀತಿಯ ಅನುಕೂಲ ಕೊಡ್ತಾನೆ, ಶ್ರೇಷ್ಠವಾದಂತಹ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ನೋಡಿ, ಈ ರೀತಿಯ ಫಲ ಸೂರ್ಯನಿಂದ ಇದೆ. ಇನ್ನು ಸೂರ್ಯ 16ನೇ ತಾರೀಕಿಗೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಕೆಲವೊಂದು ವ್ಯವಹಾರಗಳಿಂದ ಆದಾಯಗಳು ಸೆಟ್ಲ್ಮೆಂಟ್ ಆಗಿ ಬರುವಂತಹದ್ದು. ನೋಡಿ, ಯಾವುದೋ ಒಂದು ವ್ಯವಹಾರ ಸೆಟ್ಲ್ಮೆಂಟ್ ಆಗಿ ನಿಮಗೆ ಅನುಕೂಲ ಆಗುತ್ತೆ, ಆ ವ್ಯವಹಾರ ನಿಮ್ಮ ಪರವಾಗುತ್ತೆ, ಅದರಿಂದ ದುಡ್ಡು ಕಾಸು ಬರುವಂತಹದ್ದಾಗತ್ತೆ ಅಂದರೆ ಸಂತೋಷದ ವಿಚಾರನೇ. ಹಾಗಾಗಿ ಕೆಲವೊಂದು ವ್ಯವಹಾರ ಸೆಟ್ಲ್ಮೆಂಟ್ ಆಗಿ ಬರುವಂತಹದ್ದಾಗಿರುತ್ತೆ. 16ರ ನಂತರ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ರೀತಿ ಫಲ ನೋಡ್ಬೋದಾಗಿರುತ್ತೆ. ಇನ್ನು ಕುಜಗ್ರಹ ಸಂಚಾರ ಕನ್ಯಾ ರಾಶಿಯಲ್ಲಿ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಪ್ರಾರಂಭದ 14ನೇ ತಾರೀಕುವರೆಗೂ ಕುಜನ ಫಲ ಯಾವ ರೀತಿ ಇರುತ್ತೆ ಅಂತಂದರೆ, ಹಣಕಾಸಿನ ವಿಚಾರ ಮತ್ತು ದಾಂಪತ್ಯ ಸೌಖ್ಯ ವಿಚಾರ, ಕೆಲವೊಂದು ಖರ್ಚುಗಳು, ಇನ್ವೆಸ್ಟ್ಮೆಂಟ್ಗಳು, ಅನವಶ್ಯಕವಾಗಿ ಹಠಸಾಧನೆಯಿಂದ ಮಾಡಲೇಬೇಕು ಅಂತ ಮಾಡುವಂತಹದ್ದು. ಯಾವುದೋ ದುಡ್ಡು ಬಂದಿದೆ, ಇದನ್ನು ವಿನಿಯೋಗ ಮಾಡಲೇಬೇಕು, ಅದು ಖರ್ಚು ಮಾಡಿಕೊಳ್ಳಲೇಬೇಕು ಅನ್ನುವಂತಹದ್ದು ಬರುತ್ತೆ. ಇನ್ನು 14ರ ನಂತರ ಆಗಸ್ಟ್ ತಿಂಗಳಲ್ಲಿ ಕುಜನ ಫಲ ಬದಲಾವಣೆ ಕೂಡ ಆಗುತ್ತೆ. ಕೆಲವೊಂದು ಮನೋ ಇಚ್ಛೆಗೆ ಸಂಬಂಧಿಸಿದಂತೆ ಕೆಲವೊಂದು ವೃತ್ತಿ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡುವಂತಹದ್ದು ಕೂಡ ಮಾಡ್ಕೊತೀರಾ. ಯಾವುದೋ ಒಂದು ಆದಾಯಗಳು ಸತತವಾಗಿ ಬರ್ತಾ ಇರಬೇಕು ಅನ್ನುವಂತಹ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರ ನಿಮಗೆ ಬರುತ್ತೆ 14ರ ನಂತರ. ಇನ್ನು ಬುಧನ ಫಲ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಬುಧನು ಪ್ರಾರಂಭದ ದಿನಗಳಲ್ಲಿ 22ನೇ ತಾರೀಕುವರೆಗೂ ವಿಶೇಷವಾಗಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಮತ್ತು ಭಾಗ್ಯದ ವಿಚಾರದಲ್ಲಿ ಮತ್ತು ಕೆಲವೊಂದು ಖರ್ಚುಗಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳಿಂದ ಕೂಡಿರುತ್ತೆ. ನೋಡಿ, 3 ವಿಚಾರಗಳು ಸ್ವಲ್ಪ ಒತ್ತಡ, ಮಾನಸಿಕವಾದಂತಹ ಟೆನ್ಷನ್ನು ಬರ್ತಾ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕೋತಿಗಳಿಗೆ ಒಂದು ಫಲನ ಕೊಡೋದ್ರಿಂದ, ಬಾಳೆಹಣ್ಣು ಕೊಡೋದ್ರಿಂದ ಒಳ್ಳೆಯ ರೀತಿಯ ಉತ್ತಮ ಫಲ ಸಿಗತ್ತೆ. ಇನ್ನು 22ರ ನಂತರ ವಿಶೇಷವಾದಂಥ ಬಲ ತುಂಬುತ್ತೆ. ಏನಪ್ಪ ಅಂದರೆ, ಯಾವುದೋ ಒಂದು ರೀತಿ ಭಾಗ್ಯದಿಂದ ಬಲ ಬರುವಂತಹದ್ದು, ಅಂದರೆ ಭೂಮಿ ಆದಾಯ ಬರುವಂಥದ್ದು, ವ್ಯಾಪಾರದ ಲಾಭ ಬರುವಂತಹದ್ದು, ಸಕ್ಸಸ್ ಸಿಗುವಂಥ. ನೋಡಿ, ಇಡೀ ವರ್ಷದಲ್ಲಿ ಕೆಲವೊಂದು ದಿನಗಳು ಮಾತ್ರ ಶುಭವಾದಂತಹ ಫಲಗಳು ನೋಡ್ಬರುವಂತಹದ್ದಿರುತ್ತೆ. ಅದು ಈಗ ಈ ಒಂದು ತುಲಾರಾಶಿಯವರಿಗೆ ಭಾಗ್ಯದ ಅನುಕೂಲ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿರೋದರ ಪ್ರತಿಫಲ, ವೃತ್ತಿಯಲ್ಲಿ ಶ್ರೇಷ್ಠವಾದಂಥ ಫಲಿತಾಂಶ 22ರಿಂದ 35ನೇ ತಾರೀಕು 8 ದಿನಗಳಲ್ಲಿ ನೋಡಿಬಿಡ್ತೀರಾ. ಹಾಗೆ ವೃತ್ತಿಯಲ್ಲಿ ಸರ್ವಶ್ರೇಷ್ಠವಾದಂತಹ ಭಾಗ್ಯ, ಅದೃಷ್ಟ, ಅನುಕೂಲ, ಒಂದು ಒಳ್ಳೆಯ ರೀತಿಯ ಸ್ಥಾನ, ಪೊಸಿಷನ್ ಸಿಗುವಂತಹದ್ದು ಚೆನ್ನಾಗಿದೆ. ಒಳ್ಳೆಯ ರೀತಿ ರಿಸಲ್ಟ್ಸ್ ನೋಡ್ತೀರಾ. ವ್ಯವಹಾರಗಳು ಮಾಡುವಂಥವ್ರಿಗೆ, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವೈದ್ಯರುಗಳಿಗೆ ತುಂಬ ಶುಭವಾದಂತಹ ಫಲಗಳು ಈ ಒಂದು ದಿನಗಳಲ್ಲಿ ಶ್ರೇಷ್ಠವಾದ ಫಲನ ನೀವು ಅಪೇಕ್ಷೆ ಪಡ್ಬೋದಾಗಿರುತ್ತೆ. ಇನ್ನು ಗುರು ಸಂಚಾರ
ನೋಡಿ, ಗುರು ವಿಶೇಷವಾಗಿ ಪ್ರಯತ್ನ ಕಾರ್ಯಗಳು ಏನೆಲ್ಲ ಮಾಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು, ಈ ವಿಚಾರಗಳಿಗೆ ಸ್ವಲ್ಪ ಸ್ನೇಹಿತರು ಸಹಕರಿಸುವಂಥ ವಿಚಾರ ಎಷ್ಟರ ಮಟ್ಟಿಗಿರುತ್ತೆ, ಆ ಭಾಗ್ಯ ಪ್ರಯತ್ನಗಳಲ್ಲಿ ಫಲ ಎಷ್ಟರ ಮಟ್ಟಿಗಿರುತ್ತೆ ಅಂತಂದರೆ ಈ ತಿಂಗಳಲ್ಲಿ ತುಂಬ ಜಾಗೃತಿಯಿಂದ ಇರಿ. ಈ ಮೂರೂ ಪ್ರಯತ್ನಗಳ ವಿಚಾರಗಳಲ್ಲಿ ನಿಮಗೆ 13ನೇ ತಾರೀಕುವರೆಗೂ ಸ್ವಲ್ಪ ಅತಂತ್ರವಾಗಿರುತ್ತೆ, ರಿವರ್ಸ್ ಹೊಡೆಯುವಂತಹ ಸ್ಥಿತಿ ಇರುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಚಂದವಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಆ ಒಂದು ಪ್ರಯತ್ನ, ಆ ಒಂದು ಭಾಗ್ಯ, ಆ ಒಂದು ಸುಖದ ಯೋಗ ತುಂಬ ಕೆಟ್ಟ ಸ್ಥಿತಿಯಲ್ಲಿರುತ್ತೆ. ಅಂದರೆ ನಿಮಗೆ ಮರ್ಯಾದೆ ತೆಗೆಯುವಂತಹ ಸ್ಥಿತಿ, ನಿಮ್ಮ ಒಂದು ವೈಯಕ್ತಿಕ ಒಂದು ಸ್ಥಾನಮಾನನ್ನೇ ಕಳ್ಕೊಳ್ಳುವಂಥ ಸ್ಥಿತಿ ನಿಮಗೆ 13ನೇ ತಾರೀಕುವರೆಗೂ ಎಡವಟ್ಟು ಮಾಡುವಂತಹ ಸ್ಥಿತಿಗಳು ಖಂಡಿತವಾಗಿಯೂ ಇರುತ್ತೆ. ಆನಂತರ ತುಂಬ ಚೇಂಜಸ್ ಬರುತ್ತೆ, ತುಂಬ ಶುಭ ಫಲನ ನೋಡ್ತೀರಾ, ಒಳ್ಳೆ ರೀತಿ ಯೋಗ ಫಲನ ನೋಡ್ತೀರಾ. ಆ ರೀತಿಯ ಒಂದು ಅಭಿವೃದ್ಧಿ 13 ನಂತರ ಆಗಸ್ಟ್ ತಿಂಗಳಲ್ಲಿ ಕೊನೆಯವರೆಗೂ ಕೂಡ ಹೆಚ್ಚು ಕಮ್ಮಿ 17-18 ದಿನಗಳ ಕಾಲ ಶ್ರೇಷ್ಠವಾದಂತಹ ಭಾಗ್ಯದಲ್ಲಿ ರೆಸ್ಪೆಕ್ಟು, ಮರ್ಯಾದೆ, ಸ್ಥಾನ, ಗೌರವ ಎಲ್ಲ ಕೂಡ ಸಿಕ್ಬಿಡುತ್ತೆ. 13ವರೆಗೂ ಕಳ್ಕೊಂಡಿರ್ತಕ್ಕಂಥ ಮರ್ಯಾದೆ ಕೂಡ 13 ನಂತರ ನೀವು ಪಡೆಯುವಂತಹ ಒಂದು ಅವಕಾಶ ಸಿಕ್ಬಿಡುತ್ತೆ. ಮತ್ತು ಸ್ನೇಹಿತರೆಲ್ಲರೂ ಕೂಡ ನಿಮಗೆ ತುಂಬ ಸಪೋರ್ಟ್ ಕೊಡ್ತಾರೆ, ಪ್ರಯತ್ನಗಳೆಲ್ಲೂ ಕೂಡ ದೊಡ್ಡ ಮೊತ್ತದಲ್ಲಿ ಸಕ್ಸಸ್ ಕೊಟ್ಬಿಡುತ್ತೆ ಕೊನೆಯ ಹಂತದಲ್ಲಿ. ತುಂಬ ಚೆನ್ನಾಗಿದೆ. ಇನ್ನು ಶುಕ್ರನ ಫಲ ಹೇಗಿದೆ ಅಂತ ನೋಡಿದ್ರೆ, ಶುಕ್ರ ಪ್ರಾರಂಭದ 11ನೇ ತಾರೀಕುವರೆಗೂ ಕೂಡ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನಿಸಬೇಕು. ಆರೋಗ್ಯ ವಿಚಾರ ಆಕಸ್ಮಿಕವಾಗಿ ಕಣ್ಣು ತಗುಲುವಂತಹದ್ದು, ಕಿವಿ ತಗುಲುವಂತಹದ್ದು, ಅಂದರೆ ENT ಸಂಬಂಧಿಸಿದಂಥ ಸಮಸ್ಯೆಗಳಾಗುವಂತಹದ್ದು, ಬಾಡಿ ಹೀಟಾಗಿಬಿಟ್ಟು ಕಣ್ಣು, ಕಿವಿ, ಮೂಗು ನೋವು ಬರುವಂತಹದ್ದು, ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವೈಯಕ್ತಿಕವಾಗಿ ಒಂದು ಸ್ವಲ್ಪ ಅಸ್ಥಿರತ್ವ ಉಂಟಾಗುವಂತಹದ್ದು 11ರವರೆಗೂ ಕೂಡ ಆಗತ್ತೆ. ಸೊ 11ರ ನಂತರ ತುಂಬಾ ಶುಭದಾಯಕವಾದಂಥ ಫಲಗಳು ಉಂಟಾಗತ್ತೆ. ಸೊ 11ರಿಂದ ಕೊನೆಯ ಹಂತದವರೆಗೂ, ಅಂದರೆ ತಿಂಗಳ ಅಂತ್ಯದವರೆಗೂ ಕೂಡ ತುಂಬ ಶುಭ ಫಲವನ್ನು ನೀವು ಆಗಸ್ಟ್ ತಿಂಗಳಲ್ಲಿ ಪಡೆಯುವಂತಹದ್ದು ನೀವು ನೋಡ್ತೀರಾ. ಹಾಗಾಗಿ ಈ ಒಂದು 11ನೇ ತಾರೀಕುವರೆಗೂ ಆಗುವಂತಹ ವೈಪರೀತ್ಯಕ್ಕೋಸ್ಕರ ಶುಕ್ರಗ್ರಹಕ್ಕೆ ಏನು ಪ್ರತಿಫಲ ಪರಿಹಾರ ಮಾಡಬೇಕು ಅಂತಂದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ದೇವಿ ಅಮ್ಮನವರಿಗೆ ಹಾಲು ಅರಿಶಿಣದಿಂದ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಶುಭ ಫಲನ ನೀವು ಪಡೆಯಬಹುದಾಗಿರುತ್ತೆ. ಸೊ ಆ ಒಂದು ರೀತಿಯಲ್ಲಿ ಅನುಕೂಲಗಳನ್ನ ನೀವು ಗಳಿಸಬಹುದು. ಇನ್ನು ಶನಿಯ ಪ್ರತಿಫಲ, ಶನಿ ನೋಡಿ ವಕ್ರಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು, ಅದಕ್ಕೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ವ್ಯಾಕುಲತೆ, ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಅಸ್ಥಿರತ್ವ ಉಂಟಾಗ್ತಾ ಇರ್ತಕ್ಕಂತಹದ್ದು, ಸ್ನೇಹಿತರಿಂದ ಮನಸ್ತಾಪಗಳು ಬರುವಂತಹದ್ದು, ಗಲಾಟೆಗಳು ಮಾಡ್ಕೊಂಡು ಬಿಡುವಂತಹದ್ದು. ತುಲಾರಾಶಿಯಲ್ಲಿರ್ತಕ್ಕಂಥ ಸ್ನೇಹಿತರು ಈ ಒಂದು ಸಮಯದಲ್ಲಿ ಯಾವುದೋ ಒಂದು ಅನೌಪಚಾರಿಕವಾದಂಥ ಅನವಶ್ಯಕವಾದಂಥ ವಿಚಾರಗಳಿಗೆ ಗಲಾಟೆಗಳು ಮಾಡ್ಕೊಂಡು ಟೆನ್ಷನ್ಗಳು ಮಾಡ್ಕೊಳ್ಳುವಂತಹದ್ದು, ಹೊಡೆದಾಟ ಬಡದಾಟ ಸ್ಥಿತಿವರೆಗೂ ಹೋಗ್ಬಿಡುವಂತಹದ್ದಿರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರುವುದು ಉತ್ತಮ ಈ ಸಮಯದಲ್ಲಿ. ಇನ್ನು ರಾಹುಕೇತುಗಳ ಪ್ರಭಾವದ ಪ್ರಕಾರ ನೋಡಿದ್ರೆ ಸ್ವಲ್ಪ ಆದಾಯ ಬರುವಂತಹ ವಿಚಾರ, ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವೈಯಕ್ತಿಕವಾಗಿ ಅವರ ನಡೆ ನುಡಿ ಭಾವನೆಗಳು ಬೇರೆಯವರಿಗೆ ಇಷ್ಟ ಆಗುವ ಸ್ಥಿತಿಯಲ್ಲಿರೋದಿರಲ್ಲ, ವೈಪರೀತ್ಯದಿಂದ ಕೂಡಿರುತ್ತೆ. ಹಾಗೆ ತುಂಬ ಜಾಗರೂಕತೆಯಿಂದ ಇರಿ. ಈ ಸಮಯದಲ್ಲಿ ಸ್ವಲ್ಪ ಶಕ್ತಿ ಮಾತಾ ದೇವಿಯ ದರ್ಶನ ಮಾಡೋದರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಒಟ್ಟಾರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ರಾಹು, ಕೇತು, ಶನಿ, ಶುಕ್ರ ಈ 4 ಗ್ರಹಗಳ ಪರಿಹಾರ ಮಾಡಿಕೊಳ್ಳಿ, ಶುಭವಾದ ಫಲನ ಪಡೆಯಬಹುದು. ಇವೆಲ್ಲರಿಗೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.